ಹಲೋ ಎಲ್ರಿಗೂ ನಮಸ್ಕಾರ. 9 ವಿಕೆಟ್ಗಳ ಭರ್ಜರಿ ಜಯವನ್ನು ಸಾಧಿಸಿದ್ದಾರೆ ಭಾರತ. ಮೂರನೇ ODI ಪಂದ್ಯದಲ್ಲಿ ಡಿಸೈಡರ್ ಅಂತಲೇ ಅನಿಸಲಿಲ್ಲ, ಆ ಲೆವೆಲ್ಗೆ ಪರ್ಫಾರ್ಮೆನ್ಸ್ ಇತ್ತು ಬ್ಯಾಟಿಂಗ್ ಬಾಲಿಂಗ್ನಲ್ಲಿ. ಹಾಗೆಯೇ ಫೀಲ್ಡಿಂಗ್ ಕೂಡ ಚೆನ್ನಾಗಿತ್ತು. ಸೊ 9 ವಿಕೆಟ್ಗಳ ಭರ್ಜರಿ ಜಯವನ್ನು ಸಾಧಿಸಿದ್ದಾರೆ 271 ಚೇಸ್ ಮಾಡೋವಾಗ. ಸೊ ಈಸಿಯಾಗಿರೋ ಜಯ ಬಂದಿದೆ. ಡಿಸೈಡರ್ ಅಂತಲೇ ಅನಿಸಲಿಲ್ಲ, ಇದು ಡಿಸೈಡರ್ ಪಂದ್ಯ ಆಗಿದ್ರು ಕೂಡ. ಸೊ ಆ ಲೆವೆಲ್ಗೆ ಸಖತ್ತಾಗಿ ಬ್ಯಾಟಿಂಗ್, ಬಾಲಿಂಗ್, ಫೀಲ್ಡಿಂಗ್ ನೋಡೋದಕ್ಕೆ ಸಿಕ್ತು. ಸೊ ಇವತ್ತಿನ ಪಂದ್ಯದಲ್ಲಿ ಜೈಸ್ವಾಲ್ ಅವರು 100 ಮಾಡ್ತಾರೆ, ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ 50 ಕೂಡ ಮಾಡ್ತಾರೆ. ಪ್ರಸಿದ್ಧ ಕೃಷ್ಣ, ಕುಲ್ದೀಪ್ ಯಾದವ್ 4 ವಿಕೆಟ್ ಕೂಡ ತೆಗಿತಾರೆ. ಸೊ ಇವತ್ತಿನ ಪಂದ್ಯದಲ್ಲಿ ಏನೇನಾಯಿತು ಅಂತ ನೋಡೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟಾಪಟ್ ಅಂತ ಸ್ಟಾರ್ಟ್ ಮಾಡೋಣ. ಸೊ ಹಲವು ದಿನಗಳ ಬಳಿಕ ಭಾರತ ಟಾಸನ್ನು ವಿನ್ ಆಗ್ತಾರೆ. ಟಾಸ್ ಗೆದ್ದ ಭಾರತ ಸ್ಟ್ರೇಟ್ ಅವೇ ಬಾಲಿಂಗನ್ನು ಆಯ್ಕೆ ಮಾಡ್ಕೊಳ್ತಾರೆ. ಸೊ ಬಾಲಿಂಗ್ ಆಯ್ಕೆ ಮಾಡಿಕೊಂಡ ಭಾರತ ಸ್ಟಾರ್ಟಿಂಗ್ನಲ್ಲೇ ರಿಕಲ್ಟನ್ ಅವರ ವಿಕೆಟನ್ನು ತೆಗೆಯೋದಕ್ಕೆ ಆಗುತ್ತೆ. ಯಾಕಂದರೆ ಅರ್ಶ್ದೀಪ್ ಅತ್ಯುತ್ತಮವಾದ ಬಾಲ್ ಹಾಕ್ತಾರೆ, ರಿಕಲ್ಟನ್ 0ಗೆ ಔಟ್ ಆಗ್ತಾರೆ. ಸೊ 1 ವಿಕೆಟ್ ಕಳೆದುಕೊಂಡಿದ್ದ ಸೌತ್ ಆಫ್ರಿಕಾ ತಂಡಕ್ಕೆ ಬೌಮಾ ಮತ್ತು ಡಿಕಾಕ್ ಅವರ ಪಾರ್ಟ್ನರ್ಶಿಪ್ ನೆರವಾಯಿತು. ಅತ್ಯುತ್ತಮವಾದ ಪಾರ್ಟ್ನರ್ಶಿಪ್ ಬಂತು ಡಿಕಾಕ್ ಮತ್ತು ಬೌಮಾ ಅವರ ನಡುವೆ. ಬೌಮಾ ಸ್ಟ್ಯಾಂಡ್ ಆಗಿದ್ದರೆ ಡಿಕಾಕ್ ಅಬ್ಬರದ ಬ್ಯಾಟಿಂಗ್ ಮಾಡ್ತಾಯಿದ್ರು. ಬೌಂಡ್ರಿ ಸಿಕ್ಸರ್ಗಳನ್ನು ಹೊಡಿತಿದ್ದು ಡಿಕಾಕ್ ಅವರು. ಬೌಮಾ ಅವ್ರಿಗೆ ಸಖತ್ತಾಗಿ ಸ್ಟ್ಯಾಂಡ್ ಕೊಟ್ಟಿದ್ದರು. ಸೊ 113 ರನ್ಗಳ ಪಾರ್ಟ್ನರ್ಶಿಪ್ ಆಗಿತ್ತಿದ್ದು. ಸೊ ಡೇಂಜರಸ್ ಆಗಿ ಕಾಣ್ತಾ ಇತ್ತು. ಇದನ್ನು ಎಂಡ್ ಮಾಡಿದ್ದು ಅಂದರೆ ರವೀಂದ್ರ ಜಡೇಜಾ ಬೌಮಾ ಅವ್ರನ್ನ ಔಟ್ ಮಾಡ್ತಾರೆ. ಅದಾದ ಬಳಿಕ ಕೂಡ ಡಿಕಾಕ್ ಅವರ ಅಬ್ಬರ ಮುಂದುವರಿಯುತ್ತೆ. ಸೊ ಇನ್ನೊಂದು ಎಂಡ್ನಲ್ಲಿ ಬ್ರೆಟ್ಸ್ಕಿ ಅವರ ಒಂದು ಸ್ವಲ್ಪ ಪಾರ್ಟ್ನರ್ಶಿಪ್ ಬರುತ್ತೆ ಅವರ ಇಬ್ಬರ ನಡುವೆ ಕೂಡ. ಸೊ ಇನ್ನೇನು ಚೆನ್ನಾಗಿ ಹೋಗ್ತಿದೆ ಅನ್ನೋಷ್ಟರಲ್ಲಿ ಬ್ರೆಟ್ಸ್ಕಿ ಔಟ್ ಆಗ್ತಾರೆ. ಬ್ರೆಟ್ಸ್ಕಿ ಔಟ್ ಆದ ಬಳಿಕ ಬಂದ ಮಾರ್ಕ್ರಮ್ ಕೂಡ ಅದೇ ಓವರ್ನಲ್ಲಿ ಪ್ರಸಿದ್ಧ ಕೃಷ್ಣ ಅವ್ರಿಗೆ ಔಟ್ ಆಗ್ತಾರೆ. ಪ್ರಸಿದ್ಧ ಕೃಷ್ಣ ಸೆಕೆಂಡ್ ಸ್ಪೆಲ್ನಲ್ಲಿ ಬೆಂಕಿ ಬಾಲಿಂಗ್ ಮಾಡಿದ್ರು ಅಂತಲೇ ಹೇಳ್ಬೋದು. ಮೊದಲ ಸ್ಪೆಲ್ನಲ್ಲಿ ತುಂಬಾ ಹೊಡ್ಸ್ಕೊಂಡಿದ್ರು ರನ್ನನ್ನು. ಸೆಕೆಂಡ್ ಸ್ಪೆಲ್ ಬಂದು ಬ್ರೆಟ್ಸ್ಕಿ ಮತ್ತು ಮಾರ್ಕ್ರಮ್ ಅವ್ರನ್ನೂ ಕೂಡ ತೆಗಿತಾರೆ. ಇನ್ಫ್ಯಾಕ್ಟ್ ಡಿಕಾಕ್ ಅವ್ರನ್ನೂ ಕೂಡ ತೆಗಿತಾರೆ. ಅವರು 100 ಹೊಡೆದಿದ್ರು. ಒಂದು ವೆಲ್ ಡಿಸರ್ವ್ 100 ಬಂತು ಡಿಕಾಕ್ ಅವ್ರದ್ದು. 89 ಬಾಲ್ನಲ್ಲಿ 106 ರನ್ ಹೊಡೆದ್ರು. ಸೊ ಡಿಕಾಕ್ ಅವ್ರನ್ನೂ ಕೂಡ ತೆಗಿತಾರೆ. 3 ವಿಕೆಟನ್ನು ಸೆಕೆಂಡ್ ಸ್ಪೆಲ್ಗೆ ಬಂದು ತೆಗಿತಾರೆ ಪ್ರಸಿದ್ಧ ಕೃಷ್ಣ ಅವರು. ಬೆಂಕಿ ಸ್ಪೆಲ್ ಆಯಿತು ಅದು. ಇನ್ನು ಕುಲ್ದೀಪ್ ಯಾದವ್ ಆಮೇಲೆ ಆ ಕಡಕ್ಕೆ ಬರ್ತಾರೆ. ಫಸ್ಟು ಪ್ರಸಿದ್ಧ ಆದಮೇಲೆ ಆಮೇಲೆ ಕುಲ್ದೀಪ್ ಯಾದವ್ ಸ್ಟಾರ್ಟ್ ಮಾಡ್ತಾರೆ. ಡೆವಾರ್ಡ್ ಬ್ರೇವಿಸ್, ಮಾರ್ಕೋ ಯಾನ್ಸನ್, ಬಾಷ್ ಹಾಗೂ ಲುಂಗಿಯನ್ ಗಿಡಿ 4 ವಿಕೆಟನ್ನು ಪಡೀತಾರೆ. ಸೊ ಕೊನೆಗೆ ಕೊಲ್ಯಾಪ್ಸ್ ಆದರೂ ಸೌತ್ ಆಫ್ರಿಕಾ ಇದರೊಂದಿಗೆ 270ಕ್ಕೆ ಆಲ್ಔಟ್ ಆಗ್ತಾರೆ. ಸೊ 47.5 ಓವರ್ನಲ್ಲಿ ಆಲ್ಔಟ್ ಆಗ್ತಾರೆ. 50 ಓವರ್ ಕೂಡ ಕಂಪ್ಲೀಟ್ ಆಗಿರೋದಿಲ್ಲ. ಸೊ 271 ರನ್ಸ್ ಬೇಕಾಗಿರುತ್ತೆ ಭಾರತ ತಂಡಕ್ಕೆ. ಸೊ ಜಾಸ್ತಿ ಏನೂ ಅಲ್ಲ, ಯಾಕಂದರೆ 350 ನೋಡಿರೋ ಸೀರೀಸ್ ಇದು. ಸೊ ಹಾಗಾಗಿ ಕಂಪೇರ್ ಮಾಡಿದ್ರೆ ಆ ಥರ ಇಷ್ಟೊಂದು ಈಸಿ ಕೂಡ ಇರಲಿಲ್ಲ. ಸ್ಟಾರ್ಟಿಂಗು ಬಾಲ್ ಸಖತ್ತಾಗಿ ಮೂವ್ ಆಗ್ತಾಯಿತ್ತು. ಸೊ ಅದಕ್ಕೆ ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ಟರು ಜೈಸ್ವಾಲ್ ಅವರು. ಸೊ ಸ್ಟಾರ್ಟಿಂಗ್ನಲ್ಲೇ ಸ್ಟ್ರಗಲ್ ಮಾಡಿದ್ರು ಅಂತ ಅನಿಸಿದ್ರು ಕೂಡ ಆಮೇಲೆ ಅದನ್ನು ಪ್ಯಾಚಪ್ ಮಾಡಿಕೊಂಡ್ರು ಯಶಸ್ವಿ ಜೈಸ್ವಾಲ್ ಅವರು. ಸೊ ರೋಹಿತ್ ಶರ್ಮಾ ಕೂಡ ಮಾರ್ಗದರ್ಶನ ಕೊಡ್ತಾಯಿದ್ರು ಅವ್ರಿಗೆ. ಸೊ ಅದು ಕೂಡ ಹೆಲ್ಪ್ ಆಯಿತು ಯಶಸ್ವಿ ಜೈಸ್ವಾಲ್ ಅವರಿಗೆ. ಒಂದು ಕಡೆ ಯಶಸ್ವಿ ಜೈಸ್ವಾಲ್ ಸ್ಟ್ರಗಲ್ ಮಾಡ್ತಿರೋದನ್ನು ನೋಡಿ ರೋಹಿತ್ ಶರ್ಮಾ ಅಬ್ಬರದ ಬ್ಯಾಟಿಂಗ್ ಮಾಡ್ತಾರೆ. ಸೊ ಹಾಗಾಗಿ ರನ್ ರೇಟ್ನಲ್ಲಿ ಏನೂ ಕೊರತೆ ಕಾಣಲಿಲ್ಲ. ಸೊ ಈಸಿಯಾಗಿಯೇ ಮ್ಯಾಚು ಹೋಯಿತು. 155 ರನ್ಗಳ ಭರ್ಜರಿ ಪಾರ್ಟ್ನರ್ಶಿಪ್ ಆಗಿತ್ತು ಮೊದಲ ಪಾರ್ಟ್ನರ್ಶಿಪ್ಪೇ. ಅದು ಮೊದಲ ಪಾರ್ಟ್ನರ್ಶಿಪ್ಪಲ್ಲಿ ಆಲ್ಮೋಸ್ಟ್ ಮ್ಯಾಚನ್ನು ಗೆಲ್ಲಿಸ್ಬಿಟ್ಟಿದ್ರು ಅಂತಲೇ ಹೇಳ್ಬೋದು. ಸೊ ಚೆನ್ನಾಗಿ ಆಡ್ತಿದ್ದಾರೆ ರೋಹಿತ್ ಶರ್ಮಾ. ಮಹಾರಾಜ್ ಅವ್ರಿಗೆ ಔಟ್ ಆಗ್ತಾರೆ. 75 ರನ್ ಗಳಿಸಿ ರೋಹಿತ್ ಶರ್ಮಾ ಔಟ್ ಆಗ್ತಾರೆ. ಸೊ ಈಸಿ ಮ್ಯಾಚೇ ಆಗಿತ್ತು ಇದು. ಸೊ ಕೊನೆಗೆ ವಿನ್ ಮಾಡಿಸ್ಬೇಕಿತ್ತು. ಅದನ್ನು ವಿರಾಟ್ ಕೊಹ್ಲಿ ಮತ್ತು ಜೈಸ್ವಾಲ್ ಮುಂದೆ ತಗೊಂಡು ಹೋಗ್ತಾರೆ. ಜೈಸ್ವಾಲ್ ಅವ್ರಿಗೆ ಮೇಡ್ ಇನ್ ಸೆಂಚುರಿ ಬರುತ್ತೆ. ಸೊ ವೆಲ್ ಡಿಸರ್ವ್ 100 ಜೈಸ್ವಾಲ್ ಅವ್ರಿಗೆ. ತುಂಬ ದಿನದಿಂದ ಫಸ್ಟ್ 2 ಮ್ಯಾಚು ಚೆನ್ನಾಗಿ ಆಡಿರಲಿಲ್ಲ ಜೈಸ್ವಾಲು. ಸೊ ಈ ಮ್ಯಾಚು 100 ಬಂದಿದೆ ಡಿಸೈಡರ್ ಪಂದ್ಯದಲ್ಲಿ. ವಿರಾಟ್ ಕೊಹ್ಲಿ ಅಂತಲೂ ವಿಂಟೇಜ್ ವಿರಾಟ್ ಕೊಹ್ಲಿ ವೈಬ್ಸ್ಗೆ ಹೋದರು ಅಂತಲೇ ಹೇಳ್ಬೋದು. ಬಂದಾಗಿನಿಂದನೇ ಮೊದಲ 2 ಪಂದ್ಯ ಹೇಗೆ ಆಡಿದ್ರು ಎಲ್ಲಿ ಬಿಟ್ಟಿದ್ರು ಅದನ್ನೇ ಶುರು ಮಾಡಿದ್ದಾರೆ. ಬೌಂಡ್ರಿ ಸಿಕ್ಸರ್ಗಳನ್ನು ಹೊಡಿತಾರೆ ಮೊದಲ ಬಂದಾಗಿನಿಂದನೇ. ಸೊ ಒಂದು ನೋ ಲುಕ್ ಶಾಟ್ ಕೂಡ ಇತ್ತು ವಿರಾಟ್ ಕೊಹ್ಲಿ ಅವರ ಇನ್ನಿಂಗ್ಸ್ನಲ್ಲಿ. 3 6 ಹಾಗೂ 6 ಬೌಂಡ್ರಿ ಸಹಿತ 65 ರನ್ ಹೊಡಿತಾರೆ ಕೇವಲ 45 ಬಾಲ್ನಲ್ಲಿ. ಜೈಸ್ವಾಲ್ ಕೂಡ 116ರಲ್ಲಿ ನಾಟ್ಔಟ್ ಆಗಿ ಉಳಿತಾರೆ. ಸೊ ಇದರೊಂದಿಗೆ ಕೇವಲ 1 ವಿಕೆಟ್ ಕಳ್ಕೊಂಡು 39.5 ಓವರ್ನಲ್ಲೇ 271 ರನ್ನನ್ನು ಚೇಸ್ ಮಾಡ್ತಾರೆ ಡಿಸೈಡರ್ ಪಂದ್ಯದಲ್ಲಿ. ಡಿಸೈಡರ್ ಅಂತಲೇ ಅನಿಸ್ಲಿಲ್ಲ ಸ್ಟಾರ್ಟಿಂಗ್ನಲ್ಲಿ ಹೇಳಿದಾಗೇ. ಸೊ ಅಷ್ಟು ಡಾಮಿನೇಟ್ ಮಾಡ್ತಾರೆ ಭಾರತ ಈ ಪಂದ್ಯದಲ್ಲಿ. ಈಸಿಯಾಗಿಯೇ ವಿಕ್ಟ್ರಿಯನ್ನು ಪಡಿತಾರೆ 9 ವಿಕೆಟ್ನಿಂದ. ಸೊ ODI ಸೀರೀಸನ್ನು ವಿನ್ ಆಗಿದ್ದಾರೆ. ಇದರೊಂದಿಗೆ ಟೆಸ್ಟ್ ಸೀರೀಸ್ ಸೋತಿದ್ವಿ, ಅದನ್ನು ಸೇಡನ್ನು ಇವಾಗ ತೀರಿಸ್ಕೊಂಡಿದ್ದಾರೆ. T20 ಸೀರೀಸ್ ಕೂಡ ವಿನ್ ಆದರೆ ಸಖತ್ತಾಗಿರುತ್ತೆ. 5 ಮ್ಯಾಚ್ಗಳ T20 ಸೀರೀಸ್ ಬರೋದಕ್ಕಿದೆ ಇವಾಗ. ಸೊ ನೋಡೋಣ ಆ ಸೀರೀಸ್ ಏನಾಗುತ್ತೆ ಅಂತ. ಸೊ ಸದ್ಯಕ್ಕಂತೂ ಒನ್ ಡೇ ಸೀರೀಸ್ ನಮ್ಮ ಕಡೆ ಆಗಿದೆ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಕೂಡ ಅತ್ಯುತ್ತಮ ಫಾರ್ಮ್ನಲ್ಲಿ ಕಾಣ್ತಾ ಇದ್ದಾರೆ. ಉತ್ತರ ಕೊಟ್ಟಿದ್ದಾರೆ
ಟ್ರೋಲ್ ಮಾಡೋರಿಗೆ ಹಾಗೆಯೇ ಟೀಕೆ ಮಾಡೋರಿಗೆ ಅಂತಲೇ ಹೇಳ್ಬೋದು. ಸೊ ಏನು ಅನಿಸ್ತಾ ಇದೆ ವಿರಾಟ್ ಕೊಹ್ಲಿ ಅವರ ಪರ್ಫಾರ್ಮೆನ್ಸ್ ಹಾಗೂ ರೋಹಿತ್ ಶರ್ಮಾ ಅವರ ಪರ್ಫಾರ್ಮೆನ್ಸ್? ವಿರಾಟ್ ಕೊಹ್ಲಿ ಅಂತೂ 300+ ರನ್ಸನ್ನು ಈ ಸೀರೀಸ್ನಲ್ಲೇ ಹೊಡೆದಿದ್ದಾರೆ. ವೆಲ್ ಡಿಸರ್ವ್ ಆಗಿದೆ ಅಂತಲೇ ಹೇಳ್ಬೋದು ಅವರ ಸ್ಪಾಟು. ಸೊ ಆದರೂ ಕೂಡ ಅದು ಕೆಲವರಿಗೆ ಅರ್ಥ ಆಗ್ತಾ ಇಲ್ಲ. ಸೊ ಏನು ಅನಿಸ್ತಾ ಇದೆ ಈ ಕುರಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.